ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ಪ್ರದೀಪ್ ಗೌಡ JDSನಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ತಡ್ಕಲ್ ಅವರೇ, ಅಭಿನಂದನೆಗಳು. 5ನೇ ಅಭ್ಯರ್ಥಿಯನ್ನೇ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೀರಿ. ರಿಸಲ್ಟ್ನ ನಂತರ ನಿಮ್ಮ ನಾಯಕರುಗಳ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ ನಾನು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಾತು ಕೇಳಿ ಅಂತೂ ಮನಸ್ಸು ತುಂಬಿ ಬಂದುಬಿಡ್ತು. ಅವ್ರು ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಾ ಇರುವ ಅಭಿವೃದ್ಧಿ ವಿರೋಧ ಪಕ್ಷದ ಶಾಸಕರುಗಳನ್ನು ಕೂಡ ಸೆಳೆದು ಬಿಟ್ಟಿದೆ. ಗ್ಯಾರಂಟಿ ಯೋಜನೆಗಳು ವಿರೋಧ ಪಕ್ಷದ ಶಾಸಕರನ್ನು ಕೂಡ ನಮಗೆ ಮತ ಹಾಕುವಂತೆ ಆಕರ್ಷಿಸಿದೆ ಅಂತ ಹೇಳಿದ್ರು. ನಾನು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅವ್ರು ಹೇಳಿರುವಂಥದ್ದು ಭಾಳಷ್ಟು ವಿಚಾರ ಅದರಲ್ಲಿ ಸತ್ಯ ಇದೆ. ಎರಡನೇದು ಇನ್ನೊಂದು ಮುಂದುವರೆದು ಹೇಳಬೇಕು ಅಂತಂದರೆ, ಒಂದು ಇಂಟರ್ನಲ್ ಫೈಟಿಂಗ್ ಏನಿದೆ BJP ಒಳಗೆ, ಅದು ಒಂದು ರೀತಿ ನಮಗೆ ಬೆನಿಫಿಟ್ ಆಯಿತು. ಓಕೆ. ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವರು ರಾಜ್ಯ ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಹೋಗಿರೋದು ಸಹ ನಮಗೊಂದು ರೀತಿ ಬೆನಿಫಿಟ್ ಆಯಿತು. ಅಫ್ಕೋರ್ಸ್ ಈಸ್ ಅ ಬೈಂಡಿಂಗ್ ಫ್ಯಾಕ್ಟರ್ JDS ಒಳಗೆ, ಅನ್ಡೌಟೆಡ್ಲಿ. ಅಲಯನ್ಸ್ ಮತ್ತು BJP ಮತ್ತು JDS ಅಲಯನ್ಸ್ ಏನಿದೆ, ಅಲಯನ್ಸು ಸಹ ಭಾಳಷ್ಟು ಜನರಿಗೆ ಒಪ್ಪಿಗೆ ಇಲ್ಲ ಇದು. ಸೊ ಅದು ಒಂದು ಕಾರಣ. ಅಟ್ ದ ಸೇಮ್ ಟೈಮ್ ಒಂದು DK ಶಿವಕುಮಾರ್ ಅವ್ರು ಬಂದ ಮೇಲೆ ಅವರು ತಗೊಂಡಿರುವಂಥ ನಿರ್ಧಾರಗಳಾಗಿರ್ಬೋದು, ಅವರು ತಗೊಳ್ಳುವಂಥ ಕೆಲಸಗಳಲ್ಲಿ ಕಾನ್ಫಿಡೆನ್ಸಲ್ಲಿ MLAಗಳನ್ನ ಕಾನ್ಫಿಡೆನ್ಸ್ ತೊಗೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಭಾಳಷ್ಟು ಜನ MLAಗಳನ್ನ ಆಕರ್ಷಣೆ ಮಾಡುವಂಥ ಕೆಲಸ ಸಹ ನಡೀತಾ ಇದೆ. ಎಟ್ ದ ಸೇಮ್ ಟೈಮ್ ಇಡೀ ಕಾಂಗ್ರೆಸ್ ಒಳಗಡೆ ಒಂದು ಫ್ರೆಂಡ್ಲಿ ಅಪ್ರೋಚ್ ಏನಾಗ್ತಾ ಇದೆ ಈಗ. ಫಾರ್ ಎಕ್ಸಾಂಪಲ್, ಫ್ರೆಂಡ್ಲಿ ಅಪ್ರೋಚ್ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇ ಬಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಮೇಲೆ ಪ್ರತಿಯೊಂದು ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ನೀಡಿದ್ರು, ಅವರ ಸಲಹೆ ಸೂಚನೆಗಳನ್ನ ತಗೊಂಡ್ರು. ಆಮೇಲೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸಬೇಕು ಅಂತ DK ಶಿವಕುಮಾರ್ ಅವರು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಂದ ಹಿಡ್ಕೊಂಡು ಯಡಿಯೂರಪ್ಪನವ್ರನ್ನ ಹಿಡ್ಕೊಂಡು ಪ್ರತಿಯೊಬ್ಬರೂ ಸಹ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಕೆಲಸ ಮಾಡುವಂಥ ದೃಷ್ಟಿಯಲ್ಲಿ, ಆವಾಗ ಎಲ್ಲೋ ಒಂದು ಕಡೆಯಿಂದ DK ಶಿವಕುಮಾರ್ ಅವ್ರಿಗೆ ಸೋಲಾದರೂ ಸಹ ನಮಗೆ ಸೋಲಾಗುತ್ತೆ ಅನ್ನೋ ಒಂದು ಭಾವನೆ ಎಲ್ಲ ಪಕ್ಷದ ಶಾಸಕರಲ್ಲಿ ಇದೆ ಅನ್ನುವಂಥದ್ದು ಒಂದು ನಂಬಿಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಮಾತಾಡೋಣ. ನಾವು ಎಕ್ಸಾಂಪಲ್, ವಿಜಯೇಂದ್ರದವ್ರೊಂದು ಬಣ ಆಗಿದೆ, ಸೋಮಣ್ಣವ್ರದ್ದೊಂದು ಬಣ ಆಗಿದೆ, ಸಂತೋಷ್ ಜಿ ಅವ್ರದ್ದೊಂದು ಬಣ ಆಗಿದೆ, ಹೈಕಮಾಂಡ್ ಅವ್ರದ್ದೊಂದು ಬಣ ಆಗಿದೆ, ರಮೇಶ್ ಜಾರಕಿಹೊಳಿ ಅವ್ರದ್ದೊಂದು ಬಣ ಆಗಿದೆ. ಸೊ ಈ ಥರ ಬಣಗಳಾದಾಗ ಯಾವ ಕಡೆ ಹೋಗ್ಬೇಕು ಅನ್ನೋದು ಸಹ ಅಲ್ಲಿರುವಂಥ ಶಾಸಕರುಗಳಿಗೆ ಗೊತ್ತಾಗ್ತಾ ಇಲ್ಲ. ಈ ಥರದ್ದೊಂದು ವಿಚಾರ ಇದ್ದಾಗ ಕಾಂಗ್ರೆಸ್ಸಿಗೆ ಅದು ಸಹಜವಾಗಿ ಬೆನಿಫಿಟ್ ಆಗುವಂಥದ್ದೇ. ಹಂಗಾಗಿ ನಮ್ಮ 5ನೇ ಅಭ್ಯರ್ಥಿ ಗೆದ್ದಿದ್ದಾರೆ. ಎಟ್ ದ ಸೇಮ್ ಟೈಮ್ ಎಲ್ಲ ಒಂದು, ಅಜಿತ್ ಅವರೇ, 60,000 ಕೋಟಿ ನಾವೇನು DBT ಮಾಡ್ತಾ ಇದ್ದೀವಿ, ಇಮ್ಮೆಟೀರಿಯಲ್, ವೆದರ್ ಇಟ್ ಇಸ್ BJP ಅವರ ಕಾಂಗ್ರೆಸ್ ಅವರ JDS, ಪ್ರತಿಯೊಬ್ಬ MLA ಇರುವಂಥ ಕಾನ್ಸ್ಟಿಟ್ಯೂನ್ಸಿಲಿ ಸಹ ಅವರವರ ಕಾನ್ಸ್ಟಿಟ್ಯೂನ್ಸಿ ಇರುವಂಥ ಜನರಿಗೂ ಸಹ ಬೆನಿಫಿಟ್ ಸಿಗ್ತಾ ಇದೆ. ಇದನ್ನ ಒಂದು ಮುಂದೆ ಇಟ್ಟುಕೊಂಡು ಸುರ್ಜೇವಾಲಾ ಅವರು ಹೇಳಿರುವಂಥ ಮಾತು, ಅದು ಬಿಟ್ಟರೆ ಅದಕ್ಕೇನು ಅರ್ಥ ಕಲ್ಪಿಸಬೇಕಾಗಿದೆ. ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಮಾನದಂಡಗಳನ್ನು ಫಿಕ್ಸ್ ಮಾಡ್ಕೊಳ್ಳಿ, ಆ ಮಾನದಂಡಗಳು ಎಲ್ಲದಕ್ಕೂ ಅಪ್ಲೈ ಆಗಲಿ ಅಂತ. ಅದರ ಅರ್ಥ ಉದ್ಧವ್ ಠಾಕ್ರೆ ಬಣವನ್ನು BJP ಅವರು ಒಡೆದಿದ್ದಲ್ಲ, ಒಳಗಿನ ಅಸಮಾಧಾನದಿಂದಾಗಿ ಅವರು ಬರ್ತಿದ್ದಾರೆ ರೀ. ನೀವು ಸುಮ್ಮನೆ ಕೂತ್ಕೊಂಡು ಪ್ರಜಾಪ್ರಭುತ್ವದ ಮೇಲೆ ದೌರ್ಜನ್ಯ ಆಗ್ತಾ ಇದೆ, IT, ED, ಇನ್ಕಮ್ ಟ್ಯಾಕ್ಸ್ನ ಎಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, CBI ದುರುಪಯೋಗ, ಹಂಗೆಲ್ಲ ಮಾತಾಡಬೇಡಿ. ತೃಣಮೂಲ ಕಾಂಗ್ರೆಸ್ನ 28 ಸಂಸದರ ಪೈಕಿ 20 ಸಂಸದರು ಏನು NDAನ ಬೆಂಬಲಿಸಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇರುವ ಅಭಿವೃದ್ಧಿಯನ್ನು ನೋಡಿ ಮರುಳಾಗಿ ಮನಸೋತು ಹೋಗಿ ಬೆಂಬಲಿಸ್ತಾ ಇದ್ದಾರೆ ಅವರು. ಇಲ್ಲಿ ಹೆಂಗೆ BJP ಅವರು JDSನವರು ನಿಮ್ಮನ್ನು ಬೆಂಬಲಿಸಿದ್ರಲ್ಲ, ಹಾಗೆ ಈಗ ಅಜಿತ್, ಈಗ ನಾನು ಆ ವಿಚಾರಕ್ಕೆ ಮಾತಾಡೋದಾದ್ರೆ, ಇವತ್ತು ನಮ್ಮ ಕಡೆ ಇಲ್ಲ CBI ಇಲ್ಲ, ED ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಜುಡಿಷಿಯಲ್ ಸಿಸ್ಟಮ್ ಇಲ್ಲ, ಮಾಧ್ಯಮ ಇಲ್ಲ, ಇಷ್ಟೆಲ್ಲ ಇಲ್ಲದೆ ಇದ್ರೂ ಸಹ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು JDSನ ಬಿಟ್ಟು ಶಾಸಕರು ನಮ್ಗೆ ಓಟ್ ಆಗ್ತಾ ಇದ್ದಾರೆ ಅಂದ್ರೆ ಕಾರಣ ಏನು? ನಾವೇನು ಅವ್ರ ತಲೆ ಮೇಲೆ ಹೋಗಿ ಗನ್ನಿಟ್ಬಿಟ್ಟು ನಮ್ಗೆ ಓಟ್ ಹಾಕ್ರಿ ಅಂತ ಹೇಳಿದೀವ? ಇಲ್ಲ, ನಮ್ಮ ಶಾಸಕಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ರೆಸಾರ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಟೈಮಿಗೆ ಕರ್ಕೊಂಬಂದು ಓಟ್ ಮಾಡಿಸಿದೀವಿ ಅನ್ನೋದು ಬಿಟ್ಟರೆ ನಮಗಿಲ್ಲಿ ಏನೂ ಇಲ್ಲ. ಆದರೆ ತಾವು ಎತ್ತಿರುವಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ವಿಚಾರ ಆದರೆ, ಇವತ್ತು ತೆಗೆದು ನೋಡಿ ನೀವು, ಎಷ್ಟು ಸಾವಿರ ಕೇಸುಗಳು CBIಯಿಂದ ಬಿದ್ದಿದೆ, ಎಷ್ಟು ಸಾವಿರ ಕೇಸ್ EDIಯಿಂದ ಬಿದ್ದಿದೆ, ಎಷ್ಟು ಸಾವಿರ ಕೇಸ್ ಇನ್ಕಮ್ ಟ್ಯಾಕ್ಸಿಂದ ಬಿದ್ದಿದೆ, ಎಷ್ಟು ಸಾವಿರ ಕೇಸು ಜುಡಿಷಿಯಲ್ ಸಿಸ್ಟಮ್ ಒಳಗಡೆ ಹೋಗಿ ಸಿಗಾಕೊಂಡು ಯಾರ್ಯಾರಿಗೆ ಕಷ್ಟ ಆಗಿದೆ, ಯಾರ್ಯಾರಿಗೆ ನಷ್ಟ ಆಗಿದೆ. ಅಲ್ಲ, ಒಂದು ನಿಮಿಷ, ಲೆಟ್ ಮೀ ಕಂಪ್ಲೀಟ್. ನೀವು ಹೇಳ್ತಾ ಇರೋದು ನಿಜ ಅಂದ್ಕೊಂಡ್ಬಿಡೋದು ಅಲ್ಲಲ್ಲ, ನಿಜ ಅಂದ್ಕೊಂಡ್ಬಿಡೋದಲ್ಲ. ನಾನು ಹೇಳ್ತಿರೋದು ಅಜಿತ್, ನಾನು ಹೇಳ್ತಿರೋದು ಕೇಸ್ಗಳನ್ನ ತಗೊಳ್ಳೋಣ, ಕನ್ವಿಕ್ಷನ್ ರೇಟ್ಗಳನ್ನ ತಗೊಳ್ಳೋಣ, ಅಪೋಸಿಷನ್ ಎಷ್ಟು ಜನ ಇದ್ರು ತಗೊಳ್ಳೋಣ. ಮತ್ತೆ ನಿಮ್ಮ ಹತ್ರ ಸ್ಟೇಟ್ ಪೊಲೀಸ್ ಇದೆ, CID ಇದೆ. ಅಲ್ಲಲ್ಲ, ಒಂದ್ ನಿಮಿಷ ಅಜಿತ್, ಈ ಹಿಂದಿನ ಸರ್ಕಾರದಲ್ಲಂತೂ ACB ಇತ್ತು. ಅಲ್ಲಲ್ಲ,
ಲೋಕಾಯುಕ್ತ ದಯವಿಟ್ಟು ಪೊಲೀಸ್ ಅದನ್ನ ಯಾರು ಹೇಳ್ತಾ- ಇರಬೇಕು ಯಾರು ಇರಬಾರ್ದು ಡಿಸೈಡ್ ಮಾಡುವಂತವ್ರು ನೀವು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನುವ ಹೆಸರುಗಳ ಚರ್ಚೆ ಆಗ್ತಾ ಇದೆಯಲ್ಲ, ಅವರ ಪೈಕಿ 8 ಜನಗಳ ಮೇಲೆ ಏನೇನು ಕೇಸ್ ಇತ್ತು. ದಿಸ್ ಕಂಟ್ರಿ ಹ್ಯಾಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ನಾನೇನಾದ್ರು ಲೋಕಾಯುಕ್ತದಲ್ಲಿ ಏನಾದ್ರು ಒಂದು ಚಾರ್ಜ್ ಶೀಟ್ ಫೈಲ್ ಆದ್ರೆ ಸ್ಟಿಲ್ ಐ ಹ್ಯಾವ್ ಅ ಪ್ರಾವಿಷನ್. ಐ ಕ್ಯಾನ್ ಗೋ to CBI, I can go to CID, CBI I can go to judicial, high court ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಬಟ್ ವೇರ್ ಈಸ್ ಇನ್ ಸೆಂಟ್ರಲ್ ಪಾಲಿಟಿಕ್ಸ್ ಸ್ಟ್ರೇಟ್ ಅವೇ ಸುಪ್ರೀಂ ಕೋರ್ಟ್ ಒಳಗಡೆ ರಿಜೆಕ್ಷನ್ ಆಗ್ತದೆ. CBI ED ಒಳಗೆ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ 6 ತಿಂಗಳು 3 ತಿಂಗಳು ವರ್ಷಗಟ್ಟಲೆ ಕೂಡಿಸ್ಕೊಂತಾರೆ. ಡ್ಯೂ ರಿಯಲಿ ಥಿಂಕ್ ಏನಾದ್ರು ಆಪ್ಷನ್ ಇದೆಯಾ? ಇವತ್ತು ಆಯ್ತಪ್ಪ, ಇವತ್ತು ಅದನ್ನೇ ನೀವು ಹೇಳಿರುವಂಥ ವಿಚಾರಗಳನ್ನೇ ಇಟ್ಕೊಂಡು ನಾನು ಡಿಸ್ಕಷನ್ ಮಾಡ್ತೀನಿ ಅನ್ಕೊಳ್ಳಿ. ಮುಖ್ಯಮಂತ್ರಿಗಳು ಆದಮೇಲೆ DK ಶಿವಕುಮಾರ್ ಎಷ್ಟು ಜನ CID ಅವರಾಗಿರ್ಬೋದು, ಇಲ್ಲ CCB ಅವರಾಗಿರ್ಬೋದು, ಇಲ್ಲ ಯಾವ್ದಾರು ಅಪೋಸಿಷನ್ ಅವ್ರ ಮನೆಗೆ ಹೋಗ್ಬಿಟ್ಟು ದಾಳಿ ಮಾಡಿರೋದು ಇಲ್ಲ. ಸೊ ಇದೇನು ಅಂತಂದ್ರೆ ನಾನು ಹೇಳ್ತಿರುವಂತದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಸೋಮಣ್ಣ ಅವ್ರ ಕಂಡ್ರೆ ವಿಜೇಂದ್ರ ಅವ್ರಿಗೆ ಆಗಲ್ಲ, ವಿಜೇಂದ್ರ ಅವ್ರ ಕಂಡ್ರೆ ಬೊಮ್ಮಾಯಿ ಅವ್ರಿಗೆ ಆಗಲ್ಲ, ಬೊಮ್ಮಾಯಿ ಅವ್ರ ಕಂಡ್ರೆ ಅಂದ್ರೆ ಸಂತೋಷ್ ಜಿ ಅವ್ರಿಗೆ ಆಗಲ್ಲ, ಸಂತೋಷ್ ಜಿ ಅವ್ರ ಕಂಡ್ರೆ ಹೈಕಮಾಂಡ್ಗೆ ಆಗಲ್ಲ. ಇಷ್ಟೊಂದು ಗೊಂದಲಗಳನ್ನ ಇಟ್ಟುಕೊಂಡು ಅಲ್ಲಿರುವಂತ ಶಾಸಕರುಗಳು ಯಾವ ರೀತಿ ಒಂದು ಒತ್ತಡದೊಳಗೆ ಜೀವನ ಮಾಡ್ತಾ ಇದಾರೆ ಅಂತ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಇದ್ರ ಬಗ್ಗೆ ನಾವು ಮಾತಾಡಿದ್ರೆ ನಾವು ಅವ್ರನ್ನ ಪ್ರೆಷರೈಸ್ ಪಾಲಿಟಿಕ್ಸ್ ಮಾಡ್ತಾ ಇದೀವಿ. ತೃಣಮೂಲ ಕಾಂಗ್ರೆಸ್ ನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರು. ಅಲ್ಲಲ್ಲ, ಇಟ್ ಇಸ್ ಅ ರಾಂಗ್. ಪಾಲಿಟಿಕ್ಸ್ ಒಳಗಡೆ ಉದ್ಧವ್ ಠಾಕ್ರೆ ಬಣದವರು ಹೇಳ್ತಾ ಇದ್ದಾರೆ 15 ಕೋಟಿ ಕೊಟ್ಟಿದ್ದಾರೆ ಅಂತ. ಅಲ್ಲ, ಪಾಲಿಟಿಕ್ಸ್ ಉದ್ಧವ್ ಠಾಕ್ರೆ ಬಣದವರು ಹೇಳ್ತಾ ಇದ್ದಾರೆ ಒಬ್ಬೊಬ್ಬ ಎಂಪಿಗೆ 15 ಕೋಟಿ ಕರ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರ ಪಕ್ಷದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನಾನು ಅದನ್ನೇ ಹೇಳ್ತಾ ನೀವು ಹೇಳಿದ್ರಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದು ಬಿಜೆಪಿಯ ಕೆಲವರಿಗೆ, ಜೆಡಿಎಸ್ ನ ಕೆಲವರಿಗೆ ಇಷ್ಟ ಇಲ್ಲ ಅಂತ. ಅಲ್ಲಿ ಶಿವಸೇನೆ ಕಾಂಗ್ರೆಸ್ ನ ಮೈತ್ರಿ ಆಗಿರೋದು ಎಲ್ರಿಗೂ ಇಷ್ಟ ಆಯ್ತಾ? ನಾನು ಅಲ್ಲಿಗೆ ಬರ್ತಾ ಶಿವಸೇನೆ ಕಾಂಗ್ರೆಸ್ ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ನಾನು ಐ ಕಾಂಟ್ ಕಂಪೇರ್ ಆಪಲ್ ಟು ಆಪಲ್, ಅಟ್ ದ ಸೇಮ್ ಟೈಮ್ ಐ ಕಾಂಟ್ ಕಂಪೇರ್ ಪಾಲಿಟಿಕ್ಸ್ ಒಳಗಡೆ ಆಪಲ್ ಟು ಆಪಲ್ ನ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ಸಂದರ್ಭ ಬೇರೆ, JDS ಮತ್ತೆ ಶಿವಸೇನೆ ಸಂದರ್ಭಗಳು ಬೇರೆ. ಇವತ್ತು JDS ಮುಂದೆ ಇದ್ದಂತ ಸವಾಲ್ಗಳೇನಿದೆ, ಬೇಕಾದಷ್ಟು ಸವಾಲುಗಳಿದೆ. ಬಿಜೆಪಿ ಮುಂದಿದ್ದಂತ ಬೇಕಾದಷ್ಟು ಸವಾಲುಗಳಿದೆ. ಅದಕ್ಕೆ ಸಂಬಂಧನೇ ಇಲ್ಲ. ಅನಿಲ್ ತಡಕಲ್ ಅವರೇ, ನೀವು ನಿಮ್ಮ ಪಕ್ಷದ ಸ್ಟ್ಯಾಂಡ್ ಅನ್ನು ಹೇಳುವ ಮೂಲಕ ಪಕ್ಷದ ವರ್ಚಸ್ಸನ್ನು ಜಾಸ್ತಿ ಮಾಡಲಿ ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನು ವಕ್ತಾರರನ್ನಾಗಿಸಿದ್ದಾರೆ. ಸತ್ಯವನ್ನು ಹೇಳುವ ಮೂಲಕ ಸತ್ಯವನ್ನು ಎತ್ತಿ ಹಿಡೀಲಿ ಅನ್ನುವ ಕಾರಣಕ್ಕಾಗಿ ನಾನು ಪತ್ರಕರ್ತನಾಗಿದ್ದೇನೆ. ನೀವು ಹೇಳಿ, ನಾನು ಹೇಳ್ತಾ ಇದ್ದೀನಿ. ಎಸ್ ಪ್ರಶಾಂತ್, ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ DK ಶಿವಕುಮಾರ್ ಬಂದ ತಕ್ಷಣ ಒಂದು ದೊಡ್ಡ ಪಟಾಕಿ ಹಾರಿಸಿದ್ರ, ಅದಕ್ಕೆ ನೋಡಿ ಇದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ? ಇಲ್ಲ, DK ಶಿವಕುಮಾರನ್ನ AICC ರಾಷ್ಟ್ರೀಯ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದ್ದೆ ಕರ್ನಾಟಕದಲ್ಲಿ 2028ಕ್ಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಪಾರ್ಟಿಯನ್ನು ತೆಗೆದುಕೊಂಡು ಬನ್ನಿ ಅನ್ನುವ ಕಾರಣ. DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಈಗ ಸಿದ್ದರಾಮಯ್ಯ ತರಹದ ಒಂದು ಕನ್ವೆನ್ಷನಲ್ ಪಾಲಿಟಿಕ್ಸನ್ನು ಅವ್ರು ಮಾಡಲಿಕ್ಕಿಲ್ಲ. ಅವ್ರು ಬರೀ JDS ಅಲ್ಲ, BJPಗೂ ಕೂಡ ಒಂದು ಥ್ರೆಟ್ ಆಗ್ತಾರೆ. ಒಂದು ಥ್ರೆಟ್ ಅಂತನಲ್ಲ, ನಾನು ಒಂದು ಚಮಕ್ ಕೊಡ್ತಾರೆ ಅನ್ನೋದು ಎಲ್ರಿಗೂ ಆಂಟಿಸಿಪೇಷನ್ ಇತ್ತು. ಸಿವಾಯ್ BJP ಮತ್ತು JDS ನಾಯಕರನ್ನು ಬಿಟ್ಟರೆ ಉಳಿದವ್ರಿಗೆಲ್ರಿಗೂ ಇದು ಅನಿಸಿತ್ತು, ಇಲ್ಲಪ್ಪ ಇವರೇನೋ ಒಂದು ಮಾಡ್ತಾರೆ DK ಶಿವಕುಮಾರ್ ಅಂತ. ಹೀಗಾಗಿ ನನಗನ್ಸುತ್ತೆ ಮೊದಲ ಹೆಜ್ಜೆಯಲ್ಲಿಯೇ ಅವರು ಒಂದು ಹಂತದ ತಲ್ಲಣವನ್ನು, ತಳಮಳವನ್ನು ವಿಪಕ್ಷಗಳಲ್ಲಿ ಮಾಡೋದಕ್ಕೆ ಯಶಸ್ವಿ ಆಗುತ್ತೆ. ಮತ್ತು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಕರ್ತರು ವಿಪಕ್ಷಗಳ ನಾಯಕರೇ. ನಿಮಗೆ 5ನೇ ಸೀಟು ಅಥವಾ 7ನೇ ಸೀಟು ಗೆಲ್ಲಕ್ಕಾಗಲ್ಲ ಅನ್ನುವಂಥ ಒಂದು ಕನ್ಫ್ಯೂಷನ್ ಇದ್ದರೆ ಅಭ್ಯರ್ಥಿನೇ ಹಾಕಬಾರ್ದಿತ್ತು. ಅಭ್ಯರ್ಥಿಯನ್ನು ಹಾಕುವುದರ ಮೂಲಕ ನೀವು DK ಶಿವಕುಮಾರ್ ಕೈಯಲ್ಲಿ ಹೋಗಿ ಒಂದು ತಟ್ಟೆ ಕೊಟ್ರಿ, ಆಡಿ ಅಭ್ಯರ್ಥಿ ಹಾಕಿರದೆ ಹೋಗಿದ್ರೆ ನಮ್ಮೆಲ್ಲ MLAಗಳು ನಮ್ಮ ಜೊತೆಗೆ ಇದ್ದಾರಪ್ಪ ಅಂತ ಹೇಳ್ಕೊಂಡು ಅಡ್ಡಾಡ್ಬೋದು. ಮತ್ತು DK ಶಿವಕುಮಾರನ್ನು ಎದುರಿಸುವ ಪರಿ ಅಥವಾ ಆ ಒಂದು ತಯಾರಿ ವಿಪಕ್ಷಗಳ ಪಾಳಯದಲ್ಲಿ ಕಾಣಲಿಲ್ಲ. ಅವ್ರು ನೋಡಿ ಅಧಿಕಾರದಲ್ಲಿದ್ದಾರೆ, ಅವರು ರೆಸಾರ್ಟಿಗೆ ಕರ್ಕೊಂಡು ಹೋದರು, ಒಂದೊಂದು ಬಸ್ಸು 30 ಕಳಿಸ್ತಾ ಹೋದರು. ಕೊನೆಯ ಬಸ್ನಲ್ಲಿ ಎಷ್ಟಿದ್ರು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ನೋಡಿ, ತಯಾರಿದ್ದು ಹೇಳ್ತಿದ್ದೀನಿ ನಾನು. ಕರ್ನಾಟಕದ BJP ಬೆಳಗ್ಗೆ 9:45 ವಿಪ್ ಕೊಟ್ಟಿರಲಿಲ್ಲ ಇವರು. ಅಂದರೆ ಕೆಲವರು ಹೋಗಿ ವೋಟಿಂಗ್ ಹಾಕಿದ ಮೇಲೆ ಹೋಗಿ ವಿಪ್ ಕೊಟ್ಟಿದ್ದಾರೆ. ವಿಪ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇತ್ತಂತೆ. ನನಗೆ ಅನೇಕ BJP ನಾಯಕರು ಹೇಳಿದ್ದು. 9:45 ಅಶೋಕ್ ಅವ್ರ ಆಫೀಸಲ್ಲಿ ಟೈಪಿಸ್ಟ್ ಬಂದಿರಲಿಲ್ಲ ಅಂತ. ಇದು ಅಂದರೆ ಇದು ಕಥೆ ಆ್ಯಕ್ಚುಲಿ. ನೀವು DK ಶಿವಕುಮಾರ್ ಅಂತ ಒಬ್ಬ
ನಾನು ಚಾಣಕ್ಯ ಅಂತ ಹೇಳಲ್ಲ, ಇದು ಒಂದು ಚುನಾವಣೆ ಗೆದ್ದ ಮಾತ್ರಕ್ಕೆ ನೀವು ಚಾಣಕ್ಯ ಅಂತ ನೀವು ಕರೀಲಿಕ್ಕೆ. ಈಸ್ ಅಗ್ರೆಸಿವ್ ಪ್ಲೇಯರ್ ರೀ, ಅಷ್ಟು ಮಾತ್ರ. ಈಸ್ ಅನ್ ಅಗ್ರೆಸಿವ್ ಪ್ಲೇಯರ್ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಈಸ್ ಅ ಗುಡ್ ಪ್ಲೇಯರ್ ಆಫ್ ಪಾಲಿಟಿಕ್ಸ್. ಹಿ ಎಂಜಾಯ್ಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಹೀಗಿರುವಾಗ ನಿಮ್ಮ ತಯಾರಿ ಏನಿತ್ತು? ವೋಟ್ ಆಗುವವರೆಗೆ ನೀವು ವಿಪ್ ಕೊಡಲಿಲ್ಲ. ಕೆಲವರು ಎಷ್ಟೋ ಹೇಳಿದ್ರು ನನಗೆ, 16-17 ಜನ ಶಾಸಕರಿಗೂ ವೋಟ್ ಹಾಕಿದ ಮೇಲೆ ಹೋಗಿ ಬಿ ಜೆ ಪಿಯವರು ವಿಪ್ ಕೊಟ್ರಂತೆ, ಒನ್ ಲೈನ್ ವಿಪ್ಪು. ಅದನ್ನು ಯಾರು ಟೈಪ್ ಮಾಡಬೇಕು, ಯಾರು ತರಬೇಕು, ಗೊಂದಲ. ಅಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಯಾರಿ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಬಿ ಜೆ ಪಿ ಜೆ ಡಿ ಎಸ್ನವ್ರು ನೀವು ಮೈತ್ರಿ ಮಾಡ್ಕೊಂಡು ಡಿವಿಡೆಂಡ್ಗಳನ್ನು ತೆಗೆದುಕೊಂಡು ಬಿಟ್ರಿ. ಯಾರು? ಬಿ ಜೆ ಪಿ ಹೈಕಮಾಂಡ್ನವರು ತೆಗೆದುಕೊಂಡು, ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಮಂತ್ರಿ ಆದರೂ ಅದರ ಪೊಲಿಟಿಕಲ್ ಲಾಭವನ್ನು ನೀವು ತೆಗೆದುಕೊಂಡು ಬಿಟ್ರಿ. ಈಗ ಡಿ ಕೆ ಶಿವಕುಮಾರ್ ಎದುರಿಸುವಾಗ ನಿಮ್ಮ ಮೈತ್ರಿಯಲ್ಲಿ ಏನಿದೆ? ಏನು ಕಾಣ್ತಿದೆ ನಿಮ್ಮ ಮೈತ್ರಿಯಲ್ಲಿ? ಏನು ತಯಾರಿ ಮಾಡಿದ್ರಿ ನೀವು ಎಲ್ಲರೂ ಕುಳಿತುಕೊಂಡು? 63 + 1 ಜನಾರ್ದನ್ ರೆಡ್ಡಿ + 18 ಏನು ತಯಾರಿ ಮಾಡಿದ್ರಿ ನೀವೆಲ್ಲ ಕುಳಿತುಕೊಂಡು? ಅವರು ಆಡಳಿತದಲ್ಲಿದ್ದಾರೆ ಅಲ್ವಾ? ವಂಡರ್ಲಾಗ್ ಹೋಗ್ತಾರೆ, ಅಣಕು ಮತಪೆಟ್ಟಿಗೆ ಮಾಡ್ತಾರೆ, ಅದರ ತಯಾರಿಯನ್ನು ಮಾಡ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ರು ನೋಡಿ. ಅದು ನಾವು ಭಾಳ ದಿನಗಳ ನಂತರ ಇದನ್ನು ಕರ್ನಾಟಕದಲ್ಲಿ ನೋಡ್ತಿದ್ದೀವಿ. ಇಲ್ರಿ ನಮ್ಮವ್ರು 4 ಹೊಡೆದು ಬಿಡ್ತಾರೆ ಅಂತ ಹೇಳೋರೇ ಜಾಸ್ತಿ. ಇಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಇತ್ತು. ಸಂಜೆ 5-6 ಗಂಟೆ ನಂತರ ಪಾರ್ಟಿ ರೌಂಡ್ಸ್ ಮುಗಿಸಿ ನಾನು ಕೆಳಗಡೆ ಕೂತಿದ್ದೆ. ಇಷ್ಟು ಕ್ರಾಸ್ ವೋಟಿಂಗ್ ಅಂದಾಗ ಇಡೀ ಒಂದು ರೀತಿ, ಅಂದರೆ ದಿನ ಪಾಲಿಟಿಕ್ಸ್ ಕವರ್ ಮಾಡುವ ನಮಗೆ ಹೌದಾ 11 ಜನ ಕ್ರಾಸ್ ವೋಟ್ ಮಾಡಿದ್ರ? ದಟ್ ಸರ್ಪ್ರೈಸ್ ಎಲಿಮೆಂಟ್. ಆ್ಯಕ್ಚುಲಿ ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ಡಿಸ್ಕಷನ್ ಮಾಡೋದಕ್ಕೆ ಗೆಸ್ಟ್ ಲೈನಪ್ ಎಲ್ಲ ಆಗ್ಬಿಟ್ಟಿತ್ತು ನಮ್ಮದು 7 ಗಂಟೆಗೆ. ಅಂದರೆ ಈ ಸರ್ಪ್ರೈಸ್ ಎಲಿಮೆಂಟ್ ಇರ್ಬೋದು ನೋಡಿ. ನನಗೆ ಅರ್ಥ ಆಗತ್ತೆ, ಅಧಿಕಾರದಲ್ಲಿದ್ದಾಗ ಹಿಂಗೆ ಹೊಡೆಯೋದು ಸುಲಭ ಇರುತ್ತೆ. ಹೊಡೆದ ಮಾತ್ರಕ್ಕೆ ನೀವು ಏನೋ 2028 ಗೆದ್ದು ಬಿಟ್ರಿ ಅಂತ ನಾನು ಆ ಹಂತಕ್ಕೆ ಹೋಗಿ ಶರ ಬರಿತಾ ಇಲ್ಲ. ಬಟ್ ಇದು ಎಕ್ಸ್ಪೆಕ್ಟೆಡ್. ಈ ಮ್ಯಾಚ್ನಲ್ಲಿ ಗೆದ್ದಿದ್ದಾರೆ ರೀ, ಸಿರೀಸ್ ಅಲ್ಲ ಇದು, ಮ್ಯಾಚ್ನಲ್ಲಿ ಅಂತೂ ಗೆದ್ದಿದ್ದಾರೆ. ಆಮೇಲೆ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಈ ಎಕ್ಸ್ಪೆಕ್ಟೇಷನ್ಗೆ ನೀವು ಚೆಕ್ಮೇಟ್ ಮಾಡಲಿಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ತಯಾರಿ ಏನಿತ್ತು? ನನಗೊಂದು ಅರ್ಥ ಆಗದ ಸಂಗತಿ, ನೀವು ರಾಷ್ಟ್ರೀಯ ಪಕ್ಷ ಸರಿಯಪ್ಪ, ನೀವು ಲಿಂಗರಾಜ್ ಪಾಟೀಲ್ಗೆ 30 ಅಸೈನ್ ಮಾಡಿದ್ರಿ, ನಿಮ್ಗೆ ಅದರಲ್ಲಿ 3 ಹೊಡಿತಾವೆ ಅನ್ನೋದು ಭನಕ್ ಸಹಿತ ಇಲ್ಲ ನಿಮಗೆ. ಭಾಸ ಕೂಡ ನೀವು ಏನು ಪ್ಲಾನಿಂಗ್ ಮಾಡ್ತೀರಿ? ನಿಮಗೆ ಭಾಸನೇ ಇಲ್ಲ ಅಂತಂದರೆ ನೀವು ಒಂದು ಫಸ್ಟ್ ಕ್ಯಾಂಡಿಡೇಟ್ ಹಾಕಬಾರ್ದಿತ್ತು ಅಲ್ವಾ? ನಿಮ್ಗೆ ಗೊತ್ತಿತ್ತು ಅವರೇ 5 ಗೆಲ್ಕೋತಾರೆ ಅಂತ ಗೊತ್ತಿತ್ತು. ಇಬ್ಬರು ಬಿ ಜೆ ಪಿಯ ಉಚ್ಚಾಟಿತ ಶಾಸಕರಿದ್ದಾರೆ, ಅವರು 5 ಗೆಲ್ಕೋತಾರೆ, ಇದು ಕಷ್ಟ ಇದೆ ಅಂತ. ಎರಡನೇದು ನೀವು ಶಾಸಕರ ನೀವು ಕ್ಯಾಂಡಿಡೇಟ್ ಒಂದೇ ಒಂದು ಕ್ರಾಸ್ ವೋಟಿಂಗ್ ಆಗಿರದೇ ಹೋಗಿದ್ರು ವಿನಯ್ ಕಾರ್ತಿಕ್ ಗೆಲ್ತೀವಿ, ನಂಬರ್ ಕ್ಲಿಯರ್ ಇತ್ತು ಅವ್ರು. ಬಟ್ ನೀವು ಡಿ ಕೆ ಶಿವಕುಮಾರ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಿ ಒಂದು ತಟ್ಟೆಯಲ್ಲಿಟ್ಟು ಅವಕಾಶವನ್ನು ಕೊಟ್ಟು ಬಂದ್ರಿ. ಅವರು ಅದನ್ನು ಭಾಳ ಚೆನ್ನಾಗಿ ಉಪಯೋಗಿಸಿದ್ರು. ಇಡೀ ದೇಶದಲ್ಲಿ ನೋಡಿ, ನಾನು ನೋಡ್ತಾ ಇದ್ದೆ, ಎಲ್ಲ ಪತ್ರಕರ್ತರ ಟ್ವೀಟ್ ಇದೆ. ಜಾರ್ಖಂಡ್ನಲ್ಲಿ 1 ಸೀಟನ್ನು ಪ್ರಣವ್ ಝಾ ಸೋತರು, ಜಾರ್ಖಂಡ್ನಲ್ಲಿ ಪರಿಮಲ್ ನಾಥ್ವಾನಿ ಗೆದ್ದರು. ಬಟ್ ಕರ್ನಾಟಕದಲ್ಲಿ 11 ಕ್ರಾಸ್ ವೋಟ್ ಆಯಿತು ಅನ್ನೋದು ಇಡೀ ದೇಶದಲ್ಲಿ ಸುದ್ದಿ ಆಯಿತು. ಇದನ್ನೇ ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ರು. ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ AICCಗೂ ನಿನ್ನೆ ಹೇಳಿದರು, ವೆನ್ ಐ ಆಮ್ ಇನ್ ಚಾರ್ಜ್ ಅಲ್ವಾ, ಐ ಆಮ್ ಇಂಡಿಪೆಂಡೆಂಟ್, ನಾನು ನಿಮ್ಮ ಬೆಂಬಲ ಕೋರಿ ನಿಮ್ಮ ಇಲ್ಲಿ ಬಂದು ಸ್ಟ್ರಾಟಜಿ ನಾನು ಮಾಡ್ತೀನಿ ಅದನ್ನು ಹೇಳಿದರು. ಪಾರ್ಟಿಯ ಉಳಿದ ನಾಯಕರುಗಳಿಗೆ ಸಾಮೂಹಿಕ ನಾಯಕತ್ವ ಅದು ಇದು ಅಂತಿದ್ರಲ್ಲ, ಅವ್ರಿಗೂ ಹೇಳಿದರು, ಇಲ್ಲಪ್ಪ ಐ ಆಮ್ ದ ಲೀಡರ್ ಹಿಯರ್. ಉಳಿದವ್ರನಿಂದ ಯಾರಾದರೂ ಸ್ಟ್ರಾಟಜಿಯಲ್ಲಿ ಕಾಣ್ರ? ಯಾರೂ ಕಾಣಲಿಲ್ಲ. ಉಳಿದವ್ರು ಯಾರಿಗೂ ಗೊತ್ತಿರೋದು ಡೌಟ್ ನನಗೆ. 11 ಜನ ಯಾರು ಕ್ರಾಸ್ ವೋಟ್ ಮಾಡಿದವರು ಅಂತ ಅವ್ರಿಗೆ ಗೊತ್ತಿರೋದು ಡೌಟ್. ಮೂರನೇದು ಅಜಿತ್, ನನಗನ್ಸೋದು ನೋಡಿ, ಜೆ ಡಿ ಎಸ್ ವಾಸ್ ಎಕ್ಸ್ಪೆಕ್ಟೆಡ್ ಅಜಿತ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಜೆ ಡಿ ಎಸ್ ಅನ್ನು ಅಲಗಾಡಿಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹೌದು. ಬಟ್ ಅವರು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಯನ್ನು ಅಲಗಾಡಿಸಿದ ರೀತಿ ಇತ್ತಲ್ವಾ, ಅದು ನನಗನ್ಸುತ್ತೆ ಕರ್ನಾಟಕದ ಬಿ ಜೆ ಪಿ, ನಾನು ಸಂಜೆ ಕೂಡ ಹೇಳಿದೆ, ಕರ್ನಾಟಕದ ಬಿ ಜೆ ಪಿ ಹಸ್ ಬಿಕಮ್ ಎ ಕೇಸ್ ಸ್ಟಡಿ ಇನ್ ಇಟ್ ಸೆಲ್ಫ್. ಕರ್ನಾಟಕದ ಬಿ ಜೆ ಪಿಗೆ ಇದು ಆತ್ಮಾವಲೋಕನದ ಕಾಲ. ನಾನು ಹಿಂಗೆ ಹೇಳಲ್ಲ, ಇಲ್ಲಪ್ಪ ಇದೇನೋ ಮೊದಲ ಬಾರಿ ಆಗ್ಬಿಡ್ತು. ಎಲ್ಲ ಸರ್ಕಾರ ಇದ್ದಾಗ ಆಗತ್ತೆ, ಲೇಯರ್ ಸಿಂಗ್ ಗೆಲ್ಲಿಲ್ವಾ? ಅಧಿಕಾರ ಇದ್ದಾಗ ಇದು ಮಾಡೋದು ಸುಲಭ. ಬಟ್ ನಿಮಗಿಷ್ಟೆಲ್ಲ ಅಧಿಕಾರ ಇದೆ, ಕೇಂದ್ರದಲ್ಲಿ ಅಧಿಕಾರ ಇದೆ, ಇದಾಗತ್ತೆ ಅಂತ ಗೊತ್ತಿದೆ, ನಿಮ್ಮ ತಯಾರಿ ಏನಿತ್ತು? ಅಂದರೆ ನೀವು ಒಂದು ರೀತಿ ಲ್ಯಾಕ್ ಲಸ್ಟರು, ವೀಪ್ ಕೊಡಬೇಕೋ ಬೇಡವೋ, ಕೊಟ್ಟರೆ ಒನ್ ಸೈಡ್ ಮ್ಯಾಚ್ ಆಗ್ಬಿಡ್ತು.
BJP JDS ನೀವೊಂದು ಏನು ಸಮನ್ವಯ ಮೀಟಿಂಗ್ ಏನು ಮಾಡಿದ್ರಿ ನೀವು? ಏನೂ ಮಾಡಲಿಲ್ಲ. ಇಡೀ ಕರ್ನಾಟಕದ BJP ಹೆಂಗೆ ವೋಟಿಂಗ್ ಆಗ್ತವೆ ಅಜಿತ್? ಎಲ್ಲ ಕಡೆ ವೋಟಿಂಗ್ ಹೆಂಗೆ ಆಗ್ತವೆ? ಜಿಲ್ಲೆಗೆ ಒಬ್ಬರು ಇಬ್ಬರು ನಾಯಕರು ಇರ್ತಾರೆ, ಅಲ್ಲ 5 ಶಾಸಕರು ಇರ್ತಾರೆ. ಆ 5 ಶಾಸಕರ ಜವಾಬ್ದಾರಿ ಅವ್ರಿಗಿರುತ್ತೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದೇ ನಡೆಯುತ್ತೆ. ಹೌದು. ನಿಮ್ಮಲ್ಲಿ ಯಾರಿದ್ರು ರೀ ನಾಯಕರು? ನಿಮ್ಮ ಜಿಲ್ಲೆಯ ನಾಯಕರೆಲ್ಲಿದ್ದರು? ಅಧಿಕಾರ ಇದ್ದಾಗ ದೊಡ್ಡ ದೊಡ್ಡ ಮಂತ್ರಿ ಸ್ಥಾನಗಳನ್ನು ಅನುಭವಿಸಿ ಈಗ ಲೋಕಸಭೆಗೆ ಹೋದವರು ಎಲ್ಲಿದ್ದರು ಅವರು? ಅದರ ಅರ್ಥ ಏನು ಅಂತಂದರೆ ಕರ್ನಾಟಕದ BJP ಇನ್ನೂ ಕೂಡ ಅದು ಪಾಠ ಕಲೀಲಿಕ್ಕೆ ತಯಾರಿಲ್ಲ. ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಸಲ 5-6 ಜನ ಕ್ರಾಸ್ ವೋಟ್ ಓಕೆ ರೀ, ಕ್ರಾಸ್ ವೋಟ್ ಮಾಡಿಬಿಟ್ರಪ್ಪ. ಅಧಿಕಾರ ಕಾಂಗ್ರೆಸ್ ಬಳಿ ಇದೆ, DK ಶಿವಕುಮಾರ್ ಶತಾಯಗತಾಯ ಹೋಗಿ ಕ್ರಾಸ್ ವೋಟ್ ಮಾಡಿಸಿದ್ರು. ಬಟ್ ಅದನ್ನು ತಡಿಲಿಕ್ಕೆ ನೀವು ಏನೂ ಪ್ರಯತ್ನನೇ ಇಲ್ಲಲ್ಲ ನಿಮ್ಮ ಬಳಿ. ನಿಮ್ಮದು ಕೋರ್ ಕಮಿಟಿ ಸಭೆ ಸೇರಲ್ಲ, ಒಂದು ಸ್ಟ್ರಾಟರ್ಜಿ ಇಲ್ಲ. ಆಯ್ತಪ್ಪ, BJP JDSನ ಸ್ಟ್ರಾಟರ್ಜಿ ಮೀಟಿಂಗ್ ಏನಾಯಿತು? ನನಗನ್ಸುತ್ತೆ ಅಜಿ, DK ಶಿವಕುಮಾರ್ ಅಂತ ಹಿ ಈಸ್ ಅ ನ್ಯೂ ಏಜ್ ಪಾಲಿಟಿಷಿಯನ್. ಅವರು ರಾಷ್ಟ್ರೀಯ BJP ಕೆಲಸ ಮಾಡಿದಾಗ ಇಲ್ಲಿ ಕೆಲಸ ಮಾಡ್ತಾರೆ ಈ ಕಾಂಗ್ರೆಸ್ನ. ಕರೆಕ್ಟ್. ಅದು ಅನಿಲ್ ತಡ್ಕಲ್ ಎಷ್ಟೇ ಅದಕ್ಕೊಂದು ಸೈದ್ಧಾಂತಿಕ ಅವ್ರ ಪೇಪರ್ ಸುತ್ತಾರೆ ಅನಿಲ್ ತಡ್ಕಲ್. ಇದರಲ್ಲಿ ಏನು ಸಿದ್ಧಾಂತ ಇಲ್ರಿ. ಈಗಿನ ರಾಜಕಾರಣ ನನಗನ್ಸಿದ್ದು ಕಳೆದ 10 ದಿನಗಳಿಂದ ಕೇಂದ್ರದ BJPಗೂ ಸಿದ್ಧಾಂತ ಇಲ್ಲ, ಇಲ್ಲಿನ ಕಾಂಗ್ರೆಸ್ಗೂ ಸಿದ್ಧಾಂತ ಇದೆ. ಇನ್ನು ಸಿದ್ಧಾಂತದ ಆಟ ಎಲ್ಲ ಬಂದಾದ್ವು. ಇನ್ನೇನಿದ್ರು ನಿನಗೆ ಬೇಕಾ ನಾನು ಹೊಡಿತೀನಿ, ನನಗೆ ಬೇಕಾ ನೀನು ಹೊಡಿತೀಯ, ಈ ಆಟ ಆಡುತ್ತೀನಿ ನಾವು. ಇದರಲ್ಲಿ DK ಶಿವಕುಮಾರ್ 2 ಹೆಜ್ಜೆ ಮುಂದಿಟ್ಟಿದ್ದಾರೆ. ಕುಮಾರಸ್ವಾಮಿ, ವಿಜಯೇಂದ್ರ ಮತ್ತು R ಅಶೋಕ್ ಸೇರಿದಂತೆ ಇಡೀ ಕರ್ನಾಟಕದ BJP ಮೆಹಮ ಏನಿದೆ ಅದು 2 ಹೆಜ್ಜೆ ಬಿಟ್ಟು 4 ಹೆಜ್ಜೆ ಹಿಂದೆ ಬಂದಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.